ಸ್ಪೆಷಲ್ ಯು ವೀಕ್ಷಕರೇ, ಪೊರಕೆಯಲ್ಲಿ ಹೊಡೆಸ್ಕೊಳ್ಳೋದು ಇಲ್ಲಿ ಅವಮಾನ ಅಲ್ಲ, ಭಕ್ತಿ ಮರ್ಯಾದೆ ಹೋಗೋ ಮ್ಯಾಟ್ರೇ ಅಲ್ಲ, ನಂಬಿಕೆ. ಇಲ್ಲಿ ಪೊರಕೆಯಲ್ಲಿ ಹೊಡೆಸಿಕೊಂಡ್ರೆ ದೆವ್ವ ಭೂತ ಪೀಡೆ ಪಿಶಾಚಿ ಭಯ ಇರಲ್ವಂತೆ. ಅದು ನಂಬಿಕೆ. అంటే నువ్వు ఆట ಬಂದ್ಬಿಡು. ಇದೆಲ್ಲ ನಡೆದಿರೋದು ಬೆಂಗಳೂರಿನಿಂದ ಸ್ವಲ್ಪ ಆಚೆ ಇರೋ ಆನೇಕಲ್ನಲ್ಲಿ. ಈಗ ಕರಗದ ಸಮಯ. ಆನೇಕಲ್ಲಿನಲ್ಲಿಯೂ ಧರ್ಮರಾಯ ಸ್ವಾಮಿ ಮತ್ತು ದ್ರೌಪದಮ್ಮ ದೇವಿ ಕರಗ ಸಿಕ್ಕಾಪಟ್ಟೆ ಫೇಮಸ್ಸು. ಅದಕ್ಕೊಂದು ಐತಿಹಾಸಿಕ ಹಿನ್ನೆಲೆಯೂ ಇದೆ. ಈ ಕರಗ ಮುಗಿದ ಮಾರನೇ ದಿನ ಇಲ್ಲಿ ಸ್ಪೆಷಲ್ ಕೋಟೆ ಜಗಳ ಅಂತ ನಡೆಯುತ್ತೆ. ಇದು ಕೋಟೆ ಜಗಳ ಕಣ್ರಿ, ಕೋಳಿ ಜಗಳ ಅಲ್ಲ. ಈ ಕೋಟೆ ಜಗಳ ಅನ್ನೋದು ಇಲ್ಲಿನ ಒಂದು ಆಚರಣೆ, ಧಾರ್ಮಿಕ ಪದ್ಧತಿ. ಈ ಕೋಟೆ ಜಗಳದಲ್ಲಿ ಕಾಳಿ ವೇಷಧಾರಿ ಒಬ್ಬರು ಬಂದಿದ್ದ ಜನರಿಗೆ, ಭಕ್ತರಿಗೆ ಪೊರಕೆ ಮತ್ತು ಮೊರದಲ್ಲಿ ಹೊಡಿತಾರೆ. ವಿಶೇಷ ಅಂದರೆ ಭಕ್ತರು ಕಾಳಿ ವೇಷಧಾರಿಗೆ ಕಾಣಿಕೆ ಹಾಕಿ ಹೊಡೆಸಿಕೊಳ್ತಾರೆ. ಈ ಕಾಳಿ ವೇಷಧಾರಿಯಿಂದ ಪೊರಕೆ ಮೊರದಲ್ಲಿ ಹೊಡೆಸಿಕೊಳ್ಳೋದ್ರಿಂದ ಮೆಟ್ಟಿಕೊಂಡ ಪೀಡೆ ಪಿಶಾಚಿಗಳು ದೂರ ಆಗ್ತವೆ ಅನ್ನೋದು ಭಕ್ತರ ನಂಬಿಕೆ. ಒಬ್ಬಿಬ್ರಲ್ಲ, ಸಾವಿರಾರು ಜನ ಭಕ್ತರು ಈ ಕರಗದಲ್ಲಿ ಭಾಗವಹಿಸಿ ಹೀಗೆ ಪೊರಕೆನಲ್ಲಿ ಹೊಡೆತ ತಿಂತಾರೆ. ಅಂದಹಾಗೆ ಈ ಕರಗದ ವಿಶೇಷ ಕಥೆನೂ ಇದೆ. ಏನಂದರೆ, ಕುರುಕ್ಷೇತ್ರ ಯುದ್ಧದಲ್ಲಿ ಚಕ್ರವ್ಯೂಹ ಭೇದಿಸೋಕೆ ಹೋದ ಅಭಿಮನ್ಯುವನ್ನು ಕೌರವರು ಮೋಸದಿಂದ ಕೊಲ್ತಾರೆ. ಅಭಿಮನ್ಯು ಸುಭದ್ರೆಯ ಮಗನಾಗಿದ್ದರೂ ದ್ರೌಪದಿಗೆ ಅಭಿಮನ್ಯು ಮೇಲೆ ವಿಶೇಷ ಪ್ರೀತಿ ಇರುತ್ತೆ. ಮಗನನ್ನು ಕೊಂದವರ ವಿರುದ್ಧ ಕ್ರೋಧಗೊಂಡ ದ್ರೌಪದಿ ದೇವಿ ಕಾಳಿಯ ಅವತಾರ ತಾಳಿ ಪೊರಕೆ ಮೊರಗಳಿಂದಾನೇ ಸಾವಿರಾರು ಕೌರವ ಸೈನಿಕರನ್ನು ಸಂಹಾರ ಮಾಡ್ತಾಳೆ ಅನ್ನೋದು ಭಕ್ತರ ನಂಬಿಕೆ. ಈ ಕಾರಣಕ್ಕಾಗಿ ಇಲ್ಲಿನ ಭಕ್ತರು ಕರಗ ಮುಗಿದ ಮಾರನೇ ದಿನ ಕಾಳಿ ವೇಷಧಾರಿಯಿಂದ ಪೊರಕೆ ಮೊರದಿಂದ ಹೊಡೆಸಿಕೊಳ್ತಾರೆ. ಇದು ನಿಜಾನ, ಸುಳ್ಳ, ಮೂಢನಂಬಿಕೆನಾ ಅಂತೆಲ್ಲ ಪ್ರಶ್ನೆ ಮಾಡೋ ಅಗತ್ಯ ಇಲ್ಲ. ಇದು ಜನರ ನಂಬಿಕೆ. ಯಾಕಂದರೆ ಇದರಿಂದ ಜನರಿಗೆ ಯಾವ ಮೋಸನೂ ಆಗಲ್ಲ. ದೆವ್ವ ಭೂತ ಪೀಡೆ ಪಿಶಾಚಿ ಇದೆಯೋ ಇಲ್ವೋ ಗೊತ್ತಿಲ್ಲ. ಒಂದು ಪೊರಕೆ ಮೊರದಿಂದ ಏಟು ತಿಂದರೆ ಅವುಗಳ ಭಯ ಇರಲ್ಲ ಅನ್ನೋದು ಜನರ ನಂಬಿಕೆ ಅನ್ನೋದಾದರೆ ಹೋಗಲಿ ಬಿಡಿ ಅಲ್ವಾ.